ಲೈಕ್ ಯಾರಾದರೂ ಕಾಫಿ ಟೀ ಕುಡಿಬೇಕಂತ ಅಂದ್ಕೊಂಡಿರೋರು ಈ ಡ್ರಿಂಕ್ನ ಮಾಡ್ಕೊಂಡು ಕುಡಿದ್ರೆ ನಮಗೆ ಯೂಸ್ಫುಲ್ ಆಗಿರುತ್ತೆ ಮತ್ತು ಹೆಲ್ತಿ ಆಗಿರುತ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಬಾಳಿಗೆ ಸಮೃದ್ಧಿಯೊಂದಿಗೆ ಹಲೋ ಮಾಕ್ಟೈಲ್ ಫ್ಯಾಮ್, ವೆಲ್ಕಮ್ ಟು ಹಾರ್ನಾಸ್ ಮಾಕ್ಟೈಲ್ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವೆಲ್ಕಮ್ ಟು ಹಾರ್ನಾಸ್ ಮಾಕ್ಟೈಲ್ ಯೂಟ್ಯೂಬ್ ಚಾನಲ್ ಅಂತ ನಾನು ಹೇಳಿ ಹತ್ತತ್ರ 1 ಇಯರ್ ಆಗ್ತಾ ಬರ್ತಾ ಇದೆ. ಲೈಕ್ ಲಾಸ್ಟ್ ಇಯರೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು, ಬಟ್ ಸ್ವಲ್ಪ ಕಾರಣಗಳಿಂದ ನಾನು ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನಾನು ಕನ್ಸೀವ್ ಆಗಿದ್ದೆ. ಕನ್ಸೀವ್ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಈ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಒಬ್ರೊಬ್ರಿಗಿರುತ್ತೆ ಒಬ್ರೊಬ್ರಿಗಿರಲ್ಲ. ಅದೇ ಥರ ನನಗೆ ಫಸ್ಟ್ ಟ್ರಿಮಿಸ್ಟರ್ ಮತ್ತು ಸೆಕೆಂಡ್ ಟ್ರಿಮಿಸ್ಟರ್ 2 ಟ್ರಿಮಿಸ್ಟರಲ್ಲೂ ಈ ವಾಮಿಟಿಂಗ್ ಇತ್ತು. ಈ ವಾಮಿಟಿಂಗ್ ಲೈಕ್ ಏನೇ ಫುಡ್ ತಿನ್ನಲಿ ಇಲ್ಲ ನೀರು ಕುಡೀಲಿ ಕಂಟಿನ್ಯೂಸಾಗಿ ಲೈಕ್ ವಾಮಿಟ್ ಆಗ್ತಾನೇ ಇತ್ತು, ಫುಲ್ ಸುಸ್ತಾಗಿಬಿಟ್ಟಿದ್ದೆ. ಸೊ ಅದಕ್ಕೆ ನಾನು ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ಲೈಕ್ 6 ಮಂತ್ಸ್ ಆದಮೇಲೆ ಅಂದ್ಕೊಂಡೆ, 6 ಮಂತ್ಸ್ ಆದಮೇಲೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಬೇಡ ಮಗು ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ಇವಾಗ ಮಗು ಆಗಿದೆ, ಅದಕ್ಕೆ ಇವಾಗಿಂದ ಹೊಸ ವರ್ಷದಿಂದ ನಾನು ಹೊಸದಾಗಿ ವೀಡಿಯೋಸ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಏನಾಯಿತು ಅಂತ ಅಂದರೆ ಮಾರ್ನಿಂಗಿಂದ ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡು ರೆಡಿಯಾಗಿದ್ದೆ. ಬಟ್ 8 o'clock ಕ್ಯಾಮ್ರಾ ಎಲ್ಲ ರೋಲ್ ಮಾಡ್ಕೊಂಡಿದ್ವಿ. ನನ್ನ ಮಗು ಬಿಡಲೇ ಇಲ್ಲ ಮಾಡೋದಕ್ಕೆ. ನನಗೆ ಟೈಮ್ ಬಂದು 12 ಆಗಿದೆ. ಸೊ ಇವಾಗ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಲೈಕ್ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆದಂಥ ವೀಡಿಯೋಸ್ನ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರಿಗೂ ಯೂಸ್ಫುಲ್ ಆದಂಥ ವೀಡಿಯೋಸ್ನ ನಾನು ಮಾಡ್ತೀನಿ. ಲೈಕ್ ನನಗೆ ಗೊತ್ತಿರೋಷ್ಟು ನಾನು ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಸಪೋರ್ಟ್ ಮಾಡ್ದಂಗೆ ನನಗೂ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇದ್ರ ಜೊತೆಗೆ ಒಂದು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರ್ಬೋದು, ಇಲ್ಲ ಒಂದು ಹೆಲ್ತ್ ಡ್ರಿಂಕ್ಸ್ ಆಗಿರ್ಬೋದು, ಲೈಕ್ ಯಾರಾದರೂ ಕಾಫಿ ಟೀ ಕುಡಿಬೇಕಂತ ಅಂದ್ಕೊಂಡಿರೋರು ಈ ಡ್ರಿಂಕ್ನ ಮಾಡ್ಕೊಂಡು ಕುಡಿದ್ರೆ ನಮಗೆ ಯೂಸ್ಫುಲ್ ಆಗಿರುತ್ತೆ ಮತ್ತು ಹೆಲ್ತಿ ಆಗಿರುತ್ತೆ. ಹಾಗೆ ಜಿಮ್ಗೆ ಹೋಗ್ತಾ ಇರೋರು ಕೂಡ ಈ ಡ್ರಿಂಕ್ನ ಮಾಡ್ಕೊಂಡು ಕುಡಿಬೋದು. ಹೇಗೆ ಮಾಡ್ತೀನಿ, ಈ ಡ್ರಿಂಕ್ ಯಾವುದು ಅಂತ ಕಿಚನಲ್ಲಿ ನೋಡೋಣ ಬನ್ನಿ. ಆ್ಯಕ್ಚುಲಿ ನನ್ನ ಕಿಚನ್ ತುಂಬ ಮೆಸ್ಸಿ ಆಗಿದೆ, ಯಾಕಂದರೆ ರೀಸೆಂಟ್ಲಿ ಮನೆ ಶಿಫ್ಟ್ ಮಾಡಿದ್ದೀವಿ. ಮತ್ತು ನಾವು ಅಮ್ಮನ ಮನೇಲಿದ್ದೆ ನಾನು ಬಾಣಂತನದಲ್ಲಿ. ಇವಾಗ 15 days ಆಯಿತು ನಾನು ಇಲ್ಲಿಗೆ ಬಂದು. ನಾನು ಆವಾಗಲೇ ಹೇಳ್ದಂಗೆ ಹೆಲ್ತಿ ಡ್ರಿಂಕ್ ಏನಪ್ಪ ಅಂತ ಅಂದರೆ ರಾಗಿ ಮಾಲ್ಟ್ ಅಂತ. ಈ ರಾಗಿ ಮಾಲ್ಟ್ ಬಂದುಬಿಟ್ಟು ಮಾರ್ನಿಂಗು ಕುಡಿಬೋದು, ಈವ್ನಿಂಗು ಕುಡಿಬೋದು. ಮಾರ್ನಿಂಗ್ ಯಾರು ಕಾಫಿ ಟೀ ಕುಡಿತಾರೆ ಅವರು ಚೇಂಜ್ ಇರಲಿ ಅಂತ ಒಂದೊಂದು ಟೈಮ್ ಇದನ್ನು ಕುಡಿಬೋದು. ಬಟ್ ನಾವು ಕಂಪ್ಲೀಟ್ಲಿ ಕಾಫಿ ಟೀ ಬಿಟ್ಬಿಟ್ಟು ಈಗ ರಾಗಿ ಮಾಲ್ಟ್ನೇ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಈ ರಾಗಿ ಮಾಲ್ಟಿಂದ ಏನೇನು ಬೆನಿಫಿಟ್ಸ್ ಅಂದರೆ, ಈ ರಾಗಿ ಮಾಲ್ಟಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ ಮತ್ತು ಇದು ಕೂಲಿಂಗ್ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರೋಂಗೇನೆ ಹಳ್ಳಿಲೆಲ್ಲನೂ ಮಾರ್ನಿಂಗ್ ಎದ್ದ ತಕ್ಷಣವೇ ಲೈಕ್ ಟಿಫನ್ಗೆಲ್ಲನೂ ರಾಗಿ ಮುದ್ದೆನೇ ಮಾಡ್ಕೊಂಡು ತಿನ್ನೋದು. ಈ ಕೋವಿಡ್ ಬಂದಾಗಿಂದ ಈ ಬೆಂಗಳೂರು ಸಿಟಿಯಲ್ಲೂ ಕೂಡ ಮಾರ್ನಿಂಗ್ ಟೈಮ್ ಒಬ್ರೊಬ್ರು ಮುದ್ದೆ ಮಾಡ್ಕೊಂಡು ತಿಂತಾರೆ. ಯಾರಿಗೆಲ್ಲ ಮುದ್ದೆ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಅಂದವರು ಕಾಫಿ ಟೀ ಬದಲು ಈ ಮಾಲ್ಟ್ನ ಮಾಡ್ಕೊಂಡು ಕುಡಿಬೋದು. ಹೆಲ್ತಿಯಾಗೂ ಇರ್ತೀರ, ಸ್ಟ್ರಾಂಗಾಗೂ ಇರ್ತೀರ. ಬೆಳಗ್ಗೆ ಕುಡಿದ್ರೆ ನೀವು ಈವ್ನಿಂಗ್ವರೆಗೂ ಹೆಲ್ತಿಯಾಗಿ ಸ್ಟ್ರಾಂಗಾಗಿರ್ತೀರ, ನಿಮಗೆ ಸುಸ್ತಂತ ಅನಿಸಲ್ಲ. ಸೊ ಅದಕ್ಕೆ ಮಾರ್ನಿಂಗ್ ಟೈಮ್ ಇದನ್ನು ಮಾಡ್ಕೊಂಡು ಕುಡೀರಿ. ಮಾರ್ನಿಂಗ್ ಟೈಮ್ ಮಾಡ್ಕೊಂಡು ಕುಡಿಯೋಕ್ಕೆ ಆಗದಿಲ್ಲದೆ ಇರೋರು ಕೂಡ ಈವ್ನಿಂಗ್ ಟೈಮ್ ಮಾಡ್ಕೊಂಡು ಕುಡಿಬೋದು. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ವಯಸ್ಸಾದವ್ರು ಯಾರಾದರೂ ಇದ್ದರೆ ಈ ಡ್ರಿಂಕ್ನ ಮಾಡಿಕೊಡಿ, ಅವ್ರು ಖುಷಿಯಾಗಿ ಕುಡಿತಾರೆ ಈ ಡ್ರಿಂಕ್ನ. ಈ ಡ್ರಿಂಕಿಗೆ ಏನೇನು ಯೂಸ್ ಮಾಡ್ತಿದ್ದೀನಿ ಇಂಗ್ರೀಡಿಯೆಂಟ್ಸ್ನ ಅಂತ ಬನ್ನಿ ನೋಡೋಣ. 1 ಸ್ಪೂನ್ ರಾಗಿ ಹಿಟ್ಟು, 2 ಸ್ಪೂನ್ ಬೆಲ್ಲದ ಪೌಡರ್, 1 ಏಲಕ್ಕಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಕ್ಸ್. ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ. ಈಗ ಒಂದು ಪಾತ್ರೆ ಇಟ್ಟು 1 ಗ್ಲಾಸ್ ನೀರು ಹಾಕ್ಕೊಂಡು ಈ ಬೆಲ್ಲದ ಪುಡಿ ಮತ್ತು ಏಲಕ್ಕಿನ ಇದರೊಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಕುದಿಯೋವರೆಗೂ ಬಿಡಬೇಕು. ಈಗ ಇಲ್ಲಿ ಬೆಲ್ಲದ ಪಾಕ ಮತ್ತು ಏಲಕ್ಕಿ ಹಾಕಿರೋದು ಇವಾಗ ಕುದೀತಾ ಇದೆ. ಸೊ ಆವಾಗಲೇ ಹೇಳ್ದಂಗೆ 2 ಗ್ಲಾಸ್ ತೊಗೊಂಡಿದ್ನಲ್ಲ, ಅದರಲ್ಲಿ ಇನ್ನೊಂದು ಗ್ಲಾಸಿಗೆ ನಾವು 1 ಸ್ಪೂನು ರಾಗಿ ಹಿಟ್ಟು ಹಾಕಬೇಕು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿ ಗಂಟಿಲ್ದೇ ಇರೋಂಗೆ ಮಿಕ್ಸ್ ಮಾಡಿಕೊಂಡು ಈಗ ಈ ಬೆಲ್ಲದ ಪಾಕ ಇವಾಗ ಕರಗಿದೆ. ಸೊ ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ, ಯಾಕೆಂದರೆ ಸ್ವಲ್ಪ ಏನಾದರೂ ಕಲ್ಲುಗಳೆಲ್ಲ ಇದ್ದರೆ ಅದು ಅದರಿಂದ ಬರುತ್ತೆ ಅಂತ. ಈಗ ಇದು ಕಲಸಿರೋದನ್ನೇ ಇದರೊಳಗಡೆ ಫುಲ್ಲು ಹಾಕಬೇಕು. ಹಾಕ್ಬಿಟ್ಟು ಇದನ್ನು ಕೈ ಬಿಡ್ದಿಲ್ದಿರಂಗೆ ಕಲಿಸ್ತಾ ಇರಬೇಕು. ಯಾಕೆ ಅಂತ ಅಂದರೆ
ಅದು ಗಟ್ಟಿ ಆಗ್ತಾ ಇರುತ್ತೆ. ಸೊ ನಾವು ತಿರುಗಿಸ್ತಾ ಇದ್ದರೆ ಅದು ಸಾಫ್ಟಾಗೇ ಇರುತ್ತೆ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಬೋದು, ಯಾರಿಗೆ ಗಟ್ಟಿ ಬೇಕೋ ಅವ್ರು ಗಟ್ಟಿ ಮಾಡ್ಕೊಬೋದು, ಯಾರಿಗೆ ನೀರು ಥರ ಕುಡಿಬೇಕಂತ ಅನಿಸುತ್ತೋ ಅವ್ರಿಗೆ ಈ ಥರ ತೆಳ್ಳಗೂ ಮಾಡ್ಕೋಬೋದು. ಈಗ ಇದು ಕುದಿ ಬರ್ತಾ ಇದೆ, ಹಾಗೆ ತಿರುಗಿಸ್ತಾನೆ ಇರಬೇಕು. ಕುದಿ ಬಂದಾಗ ಲೋ ಫ್ಲೇಮ್ ಮಾಡ್ಕೊಬೇಕು. ನಾವು ಕಟ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀವು ಮಾರ್ನಿಂಗೇ ಕುಡಿಬೇಕು, ಈವ್ನಿಂಗಿಗೆ ಕುಡಿಬೇಕಂತ ಏನಿಲ್ಲ. ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ಕುಡಿಬೋದು. ಲೈಕ್ ಇದೊಂದು ಹೆಲ್ತಿ ಡ್ರಿಂಕ್ ಅಂತ ಇರುತ್ತೆ ಅಷ್ಟೇ. ಯಾರಿಗೆಲ್ಲ ಮುದ್ದೆ ತಿನ್ನೋಕೆ ಇಷ್ಟ ಆಗದಿಲ್ದಿರೋರು ಇದನ್ನು ಈ ಥರ ಮಾಡ್ಕೊಂಡು ಕುಡೀಲಿ. ಇದರಲ್ಲಿ 2 ಥರ ಮಾಡ್ಕೊಬೋದು. ನಾನು ಇವಾಗ ತೋರಿಸ್ತಿರೋದು ಸ್ವೀಟ್ ಟೈಪು. ನಿಮಗಿದೆ ಇದಕ್ಕೆ ನಾವು ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು. ಇನ್ ಕೇಸ್ ಏನಾದರೂ ನೈಟ್ ಟೈಮ್ ಮಾಡಿರೋ ಮುದ್ದೆ ಉಳಿದಿರುತ್ತೆ ಅಂತ ಅಂದಾಗ ಆ ಮುದ್ದೆಲೂ ನಾವು ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು. ಈಗ ಡ್ರಿಂಕ್ ರೆಡಿಯಾಗಿದೆ. ಇದು ಬಿಸಿ ಬಿಸಿ ಕುಡಿದ್ರೆ ಅಷ್ಟು ಟೇಸ್ಟಿ ನಿಮಗೆ ಗೊತ್ತಾಗಲ್ಲ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ನಾಲ್ಗೆಗೆ ಆಗಿರುತ್ತೆ. ಈಗ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.